ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ಬ್ಲಾಗ್ಸ್. ಸೊ ಮಳೆ, ಈವ್ನಿಂಗು ಮಳೆ ನೋಡ್ಬೋದು, ಮಳೆ ಬರ್ತಾ ಇದೆ. ಈವ್ನಿಂಗು ಚಳಿ, ಮಳೆ, ವೆದರ್ ಸಖತ್ತಾಗಿದೆ. ಹಾಗೆ ಹೂವು ನನ್ನ ಗಂಡ ಎಲ್ಲ ಕಿತ್ಕೊಂಡು ಬಂದಿರೋ ಗದ್ದೆ ಹತ್ರ ಗಿಡ ಇಟ್ಕೊಂಡು ಅಂದಿದ್ರು. ಸೊ ಅದನ್ನು ಹಿಂಗೆ ಕಟ್ಟಿದ್ದೀನಿ. ನನಗೆ ಹೂ ಕಟ್ಟಕ್ಕೆ ಬರೋಲ್ಲ, ಸೂಜಿ ದಾರದಲ್ಲಿ ಪೋಣಿಸಿದ್ದೀನಿ. ಸೊ ಚೆನ್ನಾಗಿ ಪೋಣಿಸಿದ್ದೀನಲ್ವ, ಚೆನ್ನಾಗಿ ಬಂದೈತೆ, ಒಳ್ಳೆ ಸುತ್ತಿದೆ. ಸೊ ಈಗ ಫ್ರೆಶ್ ಅಪ್ ಆದಿದ್ದೀನಿ, ನಾವು ಸ್ನಾನ ಮಾಡಿದ್ನಲ್ಲ, ಸೊ ತಲೆ ಬಾಚಿಕೊಂಡಿದ್ದು. ಸೊ ಹಾಗಾಗಿ ಹೂ ಮುಟ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಇನ್ನೊಂದು ಸ್ವಲ್ಪ ತಂದಿದ್ರು. ಇದನ್ನೂ ಅಷ್ಟೇ ನನಗೆ ಮುದ್ದು ಇಷ್ಟು ಚೆನ್ನಾಗಿ ಸೂಜಿ ದಾರದಲ್ಲೇ ಪೋಣಿಸಿರೋದು. ಚೆನ್ನಾಗಿ ಬಂದೈತಲ್ವ, ಚೆನ್ನಾಗಿ ಬಂದೈತೆ. ಸೊ ಇದು ಅರಳಿ ಅಂತ ಹೇಳ್ಬಿಟ್ಟು ಈ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಗದ್ದೆ ಹತ್ರ ಎಲ್ಲೋ ಒಂದೇ ಒಂದು ಮಲ್ಲಿಗೆ ಗಿಡ ಇತ್ತು ಅಂತ ಹೇಳ್ಬಿಟ್ಟು ಡೈಲಿ ಕಿತ್ಕೊಂಡು ಬರ್ತಿದ್ರು. ಸೊ ಅವತ್ತು ಸ್ವಲ್ಪ ಜಾಸ್ತಿ ಕಿತ್ಕೊಂಡು ಬಂದಿದ್ರು. ನನಗೆ ಆದರೆ ಒಂದು ಏನಂದರೆ ಹೂ ಕಟ್ಟಕ್ಕೆ ಬರೋಲ್ಲ ನನಗೆ, ಹಾಗಾಗಿ ಸೂಜಿ ದಾರದಲ್ಲೇ ಹೂವನ್ನ ಪೋಣಿಸಿದ್ದೀನಿ. ಸೊ ಸಖತ್ತಾಗಿ ಕಾಣಿಸ್ತಿತ್ತು. ಹಾಗೆ ಅರಳಿತ್ತು, ಒಂದು ಸ್ವಲ್ಪ ಅರಳಿರೋ ಹೂಗಳು ಇದ್ದು, ಇನ್ನೊಂದು ಸ್ವಲ್ಪ ಮೊಗ್ಗಿದ್ದು. ಸೊ ಎರಡನ್ನೂ ಕೂಡ ಸೂಜಿ ದಾರದಲ್ಲೇ ಪೋಣಿಸಿ ಇಟ್ಕೊಂಡಿದ್ದೆ ನಾನು. ಹಾಗೆ ಹಿಡ್ಕೊಂಡು ನೋಡ್ತಾಯಿದ್ದೆ. ಸೊ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಸ್ಯಾರಿ ಹಾಕೊಂಡಾಗ ಈ ಥರ ಹೂ ಮುಡ್ಕೊಳ್ಳೋಕ್ಕೆ ಅಂತಂದರೆ ನಂಗೆ ತುಂಬ ಇಷ್ಟ. ಅವತ್ತು ಶುಕ್ರವಾರ ಅಲ್ವಾ, ಸೊ ಫ್ರೆಶ್ ಮೂಡು. ಸೊ ಮಳೆ ಬರ್ತಾಯಿತ್ತು, ಹಾಗೆ ಸ್ವಲ್ಪ ವೆದರ್ ಚೆನ್ನಾಗಿತ್ತಲ್ವ, ಹಾಗೆ ಮೂಡ್ ಕೂಡ ಸ್ವಲ್ಪ ಚೆನ್ನಾಗಿತ್ತು ನಂದು. ಹಾಗಾಗಿ ಈ ಥರ ಹೂನ ಹೆಂಗೂ ಪೋಣಿಸಿದ್ನಲ್ಲ, ವೇಸ್ಟ್ ಆಗುತ್ತೆ, ಹಂಗೆ ಇಟ್ಬಿಟ್ರೆ ಸ್ವಲ್ಪ ಬಾಡೋದಂಗೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೂನ ನಾನೇ ಮುಡ್ಕೊಂಡೆ. ಸಂಜೆ ಆಗಿತ್ತು ಅಂತೇಳಿ ಹಾಗೆ ಮುಡ್ಕೊಂಡದ್ದು, ಏನಕ್ಕೋ ಅದು ಸರಿಯಾಗಿ ಕೂತ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಸಿಂಗಲ್ಲಾಗಿ ಮುಡ್ಕೊಂಡೆ. ಸೊ ಸೆಕೆ, ಮಳೆ ಬಂದರೂ ಕೂಡ ತುಂಬ ಸೆಕೆ ಆಗುತ್ತೆ. ಹಾಗಾಗಿ ನಾನು ಹೂನ ಹಂಗೆ ಜಡೆ ಎಣ್ಕೊಂಡು ಹೂ ಮುಡ್ಕೊಂಡೆ. ಹಾಗೆ ಇವತ್ತು ಏನಪ್ಪ ನನ್ನ ವ್ಲಾಗಲ್ಲಿ ಅಂದರೆ, ಸೊ ನಾನು 2 ಸೈಡ್ ಡಿಶ್ಗಳನ್ನ ನನ್ನ ವ್ಲಾಗಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಕೆಲವರು ಮಾಡಿರ್ತೀರ, ಹಾಗೇನು ಕೆಲವರು ಮಾಡಿಲ್ಲ ಅಂತಂದರೆ ನನ್ನ ವ್ಲಾಗಲ್ಲಿ ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಫಸ್ಟು ನಾನಿಲ್ಲಿ ಹೀರೆಕಾಯಿ ಚಟ್ನಿನ ಮಾಡ್ತಿದ್ದೀನಿ. ಹೀರೆಕಾಯಿ ಪಲ್ಯ, ಸಾಂಬಾರು ಎಲ್ಲನೂ ಮಾಡ್ಬೋದು, ಮಾಡಿರ್ತೀರ. ಹಾಗೆ ಈಸಿಯಾಗಿ ನಾನು ಹೀರೆಕಾಯಿ ಚಟ್ನಿ ಅಂದರೆ ಇಷ್ಟು ಹೀರೆಕಾಯಿ, ಒಂದು ಈರುಳ್ಳಿ, ನಾನು ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಹೀರೆಕಾಯಿ ತೊಗೊಂಡಿದ್ದೀನಿ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ದಪ್ಪ ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಮೆಂತ್ಯ, ಹಾಗೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು. ಯಾಕೆಂದರೆ ಹುಳಿ ಫ್ಲೇವರು ಇರಬೇಕಲ್ಲ, ಹಾಗಾಗಿ ಫಸ್ಟು ನಾವು ಅದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಸೊ ಒಂದು ಬಾಣಲಿಗೆ ಇಲ್ಲಿ ಫಸ್ಟ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಜೀರಿಗೆ ಮೆಣಸನ್ನ ಹಾಕಬೇಕು. ಜೀರಿಗೆ ಮೆಣಸನ್ನ ಹಾಕಾದ್ಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಇದಿಷ್ಟನ್ನು ಹಾಕಿ 1 ನಿಮಿಷ ಅದನ್ನು ಕೂಡ ಎಣ್ಣೆಲಿ ಬಾಡಿಸ್ಕೊಬೇಕು. ಸೊ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಾಕೊಳ್ಳಿ, ಯಾಕೆಂದರೆ ಅದು ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಎರಡನ್ನೂ ಕೂಡ ಸ್ವಲ್ಪ ಕ್ರಷ್ ಮಾಡಾಕೊಬೇಕು, ಎಣ್ಣೆಗೆ ಅದು ಸಿಡಿಯುತ್ತೆ. ಹಾಗೆ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿನೂ ಹಾಕಿ, ಈರುಳ್ಳಿನೂ ಸ್ವಲ್ಪ ಅದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಬಿಡಿಯಾಗಿ ಸಪ್ರೇಟ್ಸ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹೀರೆಕಾಯಿನ ಹಾಕ್ಕೊಳ್ಳಿ. ಹೀರೆಕಾಯಿ ಹಾಕಾದ್ಮೇಲೂ ಕೂಡ ನಾವು ಅದಕ್ಕೆ ತೆಂಗಿನಕಾಯಿ ತುರಿ, ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲ ಅಂತಂದರೆ ತೆಂಗಿನಕಾಯಿನ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕು, ಖಾರ ಜಾಸ್ತಿ ಹಾಕಿ ಒಣಮೆಣ್ಸಿನ್ಕಾಯಿನೂ ಕೂಡ ನೀವು ಯೂಸ್ ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದ್ದರಿಂದ ಕೊತ್ತಂಬರಿ ಸೊಪ್ಪು ಒಂದು ಹಾಕಿಲ್ಲ ಅಷ್ಟೇ. ಹಾಗೆ ಅದನ್ನೆಲ್ಲ ಅಂದರೆ ಹೀರೆಕಾಯಿ ನಾವಿಲ್ಲಿ 70% ಅಷ್ಟು ಹೀರೆಕಾಯಿನ ಬೇಯಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಆರಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಇಡ್ತಾಯಿದ್ದೀನಿ. ಅದು ಆರೋಷ್ಟರೊಳಗಡೆ ಇಡ್ಲಿಗೆ
ಈ ಚಟ್ನಿನ ಮಾಡ್ತಿದ್ದೆ. ಹಾಗಾಗಿ ಇಡ್ಲಿ ಪಾತ್ರೆಗೆ ಇಡ್ಲಿನ ಬಿಟ್ಟು ಇಡ್ತಾಯಿದ್ದೆ. ಏಕೆಂದರೆ ಸ್ಕೂಲ್ಗೆ ಹೋಗೋದ್ರಿಂದ ಅವನಿಗೆ ತಿಂಡಿ ಹಾಕ್ಕೊಡ್ಬೇಕು ಅಂತೇಳಿ. ಹಾಗೆ ಅದು ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆ ಚಟ್ನಿನ ಈ ಒಗ್ಗರಣೆ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದು ಕುದಿಬೇಕು. ಇಲ್ಲಿ ಕುದೀತಿದೆಯಲ್ಲ ಆ ಥರ ಅದು ಫ್ಲೇವರ್ ನಮಗೆ ಕೊಡುತ್ತೆ. ಸೊ ಅಲ್ಲಿವರೆಗೆ ಆಗ ಅದು ನೀಟಾಗಿ ಆಗಿದೆ ಅಂತ ಅನಿಸುತ್ತೆ. ಸೊ ತುಂಬ ಈಸಿ ಆದಂಥ ಮೆಥಡ್ ಇರುತ್ತೆ. ಸೊ ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಹಾಗೆ ಇನ್ನೊಂದು ಸೈಡ್ ಡಿಶ್ ಏನಪ್ಪ ಅಂತ ಅಂದರೆ ಎಗ್ ಪೆಪ್ಪರ್ ಫ್ರೈನ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ನಾನು ಕಟ್ ಮಾಡಿ ಮೊಟ್ಟೆನ ಇಟ್ಕೊಂಡಿದ್ದೀನಿ. ಸೊ ಭಂಡಾರನೂ ಕೂಡ ಸೇಮ್ ಹಾಗೆಯೇ ಜೊತೆಲೇ ಹಾಕ್ಬಿಡ್ತೀನಿ. ಫಸ್ಟು ಮೊಟ್ಟೆ ಆಮೇಲೆ ಇನ್ನೊಂದು ಏನಂದರೆ ಮೊಟ್ಟೆನ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ನಾನು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೊಂಡು ಒಂದು ಬಾಣಲೆಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಅದು ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಆಗುತ್ತೆ. ಈರುಳ್ಳಿನೂ ಕೂಡ ಅಷ್ಟೇ, ನಾವಿಲ್ಲಿ ಫುಲ್ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಇದು ಸ್ವಲ್ಪ ಕ್ರಂಚಿಯಾಗಿಯೇ ಫ್ರೈ ಮಾಡ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಅದು ಬಾಯಿಗೆ ಮೊಟ್ಟೆ ಜೊತೆಲಿ ಆ ಈರುಳ್ಳಿ ಕ್ರಂಚಿಯಾಗಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿನೂ ಕೂಡ ಅಷ್ಟೇ ಸ್ವಲ್ಪ ಕಲರ್ ಪಿಂಕ್ ಬರೋ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊತೀನಿ. ಹಾಗೆ ಇಲ್ಲಿ ಒಂದು ಸಣ್ಣ ಟೊಮೊಟೊನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಆ ಟೊಮೊಟೊನೂ ಹಾಕಾದ್ಮೇಲೆ ನಾನಿಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಇಲ್ಲಿ ಪೌಡರ್ಸು, ಈ ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಹಾಕೋದನ್ನ ನಾವು ಈರುಳ್ಳಿ ಟೊಮೊಟೊ ಫ್ರೈ ಆದಾಗಲೇ ಹಾಕಬೇಕು, ಅಂದರೆ ಜೊತೆಲೇ ಫ್ರೈ ಆಗುತ್ತೆ. ನಾನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಮೊಟ್ಟೆ ಹಾಕಾದ್ಮೇಲೆ ಹಾಕ್ಬಿಟ್ಟೆ. ಸೊ ಆದರೆ ನೀವು ಇಲ್ಲಿ ಏನು ಮಾಡಿ ಅಂತ ಅಂದರೆ ಮೊಟ್ಟೆ ಹಾಕೋಕ್ಕೆ ಮುಂಚೆನೇ ಈ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಜೀರಾ ಪೌಡರ್, ಹಾಗೆ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ ಪೌಡರು ಇದಿಷ್ಟನ್ನು ಕೂಡ ಈರುಳ್ಳಿ ಟೊಮೊಟೊ ಹಾಕ್ತಿರಲ್ಲ ನೀವು, ಟೊಮೊಟೊ ಹಾಕ್ದಾಗ್ಲೇ ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಆಮೇಲೆ ಹಾಕಿದ್ರೆ ಭಂಡಾರ ಎಲ್ಲ ಸ್ವಲ್ಪ ಅದು ಪಾತ್ರೆಗೆ ಅಂಟ್ಕೊಂಡಂಗೆ ಆಗುತ್ತೆ, ಪಾತ್ರೆ ತಳ ಹಿಡಿಯೋ ಚಾನ್ಸಸ್ ಬರುತ್ತೆ. ಹಾಗಾಗಿ ನಾನು ಮಾಡಿದ ಮಿಸ್ಟೇಕ್ ಮಾಡಬೇಡಿ. ಮುಂಚೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಮೊಟ್ಟೆನ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ನಮ್ಮ ಎಗ್ ಪೆಪ್ಪರ್ ಫ್ರೈ ಈಸಿ ಒಂದು 15 ಮಿನಿಟ್ಸಲ್ಲಿ ಮಾಡ್ಕೊಬೋದಾದಂಥ ರೆಸಿಪಿಯಾಗಿ ಚಪಾತಿ ಹಾಕ್ಕೊಡ್ತಾಯಿದ್ದೆ. ನನ್ನ ಮಗ ಅವ್ರ ಅಣ್ಣನ ಲಂಚ್ ಬಾಕ್ಸ್ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾಯ್ ಅಂತ ಹೇಳಿ ಮಾಡ್ತಾಯಿದ್ದ. ಹಾಗೆ ನಾನಿಲ್ಲಿ ಚಪಾತಿನ ಹಾಕ್ಕೊಡ್ತಾಯಿದ್ದೆ. ನಾನು ಚಪಾತಿನ ಅಲ್ಲೇ ಬೇಯಿಸಿ ಅಲ್ಲೇ ಒತ್ಕೊಂಡು ಚಪಾತಿನ ಹಾಕ್ಕೊತೀನಿ. ಸೊ ನನಗೆ ಬೇರೆ ಯಾರ್ದು ಎಲ್ಪು ಬೇಡ, ನಾನು ಒಬ್ಬಳೇ ಮಾಡ್ಕೊತೀನಿ ಚಪಾತಿ ಕೆಲಸನ. ಹಾಗೆ ನಂಗೆ ಚಪಾತಿ ಅಂದರೆ ನಂಗೆ ಮದುವೆಗೆ ಮುಂಚೆ ನನಗೆ ಯಾವುದೇ ಅಡುಗೆ ಮಾಡೋಕ್ಕೂ ಬರ್ತಿರ್ಲಿಲ್ಲ. ಹಾಗೆ ಮೇಯ್ನಾಗಿ ಚಪಾತಿ ನನಗೆ ಅದು ಚಪಾತಿ ಹೆಂಗೆ ಒತ್ತೋದು ಅಂತಲೇ ನನಗೆ ಗೊತ್ತಿರಲಿಲ್ಲ. ಸೊ ನನ್ನ ಮದುವೆ ಆದಮೇಲೆ ಒಂದೊಂದು ಅಡುಗೆಗಳು ನನ್ನ ಮಗ ಹುಟ್ಟ ಮೇಲೆ ನಾನು ಅಡುಗೆಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದು ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ದು. ಹಾಗೆ ಈಗ ನಾನು ಯಾವ ರೆಸಿಪಿ ಆದರೂ ಕೂಡ ಅಷ್ಟೇ, ಈಗ ಮೊಬೈಲಲ್ಲಿ ನಾನೊಂದು ರೀಲ್ಸಲ್ಲಿ ನೋಡ್ತಾಯಿದ್ದೆ ಅಂತ ಅಂದರೆ ನಂಗೆ ಅದು ಇಷ್ಟ ಆಯಿತಾ ಮಾಡಬೇಕನ್ಸಿದ್ರೆ ತಕ್ಷಣ ನಾನು ಅಲ್ಲೇ ಮಾಡ್ತೀನಿ ಆ ರೆಸಿಪಿನ. ಹಾಗೆ ಅಲ್ಲೊಂದು ಏನಾದ್ರು ಮಿಸ್ಟೇಕ್ ಆದರೆ ನನ್ನದೇ ಏನಾದರೂ ಒಂದು ಹೊಸ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಕೆಲವೊಂದು ಸಲ ಸ್ವಲ್ಪ ಮಿಸ್ಟೇಕ್ ಕೂಡ ಆಗಿದೆ, ಎಲ್ಲ ಸಲವೂ ಪರ್ಫೆಕ್ಟಾಗೇ ಬರುತ್ತೆ ಅಂತ ಏನಿಲ್ಲ. ಮಾಡ್ತಾ ಅದೇ ಪ್ರಾಕ್ಟೀಸ್ ಆಗುತ್ತೆ. ಸೊ ಅಡುಗೆ ಮಾಡುವಂಥದ್ದು ಏನು ದೊಡ್ಡ ಕಷ್ಟ ಏನಲ್ಲ. ನನಗೂ ಅದಂಗೆ ನನ್ನ ಮದುವೆ ಆಗಿ ಬಂದಾಗ ನಂಗೆ ಅಡುಗೆ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಅನಿಸೋದು. ಆದರೆ ಈಗ ಐ ಲವ್ ಕುಕ್ಕಿಂಗ್. ನಂಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ಹೊಸ ರೆಸಿಪಿಗಳು ಮಾಡ್ತಾಯಿರ್ತೀನಿ. ಆದರೆ ನನ್ನ ಮಗ ಚಿಕ್ಕವನು ಸ್ವಲ್ಪ ಕ್ರ್ಯಾಂಕಿ ಆದಾಗ ನನಗೆ ಮಾಡೋಕ್ಕಾಗಲ್ಲ ಅಷ್ಟೇ. ಹಾಗೆ ಚಪಾತಿ ಕೂಡ ಅಷ್ಟೇ, ನನಗೆ ಚಪಾತಿ ಒತ್ತೋಕ್ಕೆ ಬರ್ತಿರ್ಲಿಲ್ಲ. ಆದರೆ ಈಗ ಎಷ್ಟು ಜನಕ್ಕೆ ಬೇಕಾದರೂ, ಎಷ್ಟು ತೆಳ್ಳಗೆ ಬೇಕಾದ್ರೂ ನಾನು ಚಪಾತಿನ ಒತ್ತಬಲ್ಲೆ. ಆ ಥರ ಟ್ರೈನಪ್ ಆಗಿದ್ದೀನಿ ಈಗ ನಮ್ಮ ಮನೆಯಲ್ಲಿ ಚಪಾತಿ ಮಾಡಿ.
ಯೂಶ್ವಲಾಗಿ ನಮ್ಮ ಮನೇಲಿ ನೈಟ್ ಟೈಮೇ ಚಪಾತಿ ಮಾಡೋದು. ನಾವು ಡೇ ಟೈಮಲ್ಲಿ ಚಪಾತಿನ ಮಾಡೋದು ಬಿಟ್ಟೇ ಒಂದು 3-4 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. ನೈಟ್ ಟೈಮಲ್ಲೇ ಮಾಡ್ಕೊತೀವಿ. ಕೆಲವೊಮ್ಮೆ ನನಗೂ ಮಾಡ್ಕೊತೀನಿ ಸೇರಿಸಿ, ಇನ್ನು ಕೆಲವೊಮ್ಮೆ ನಮ್ಮ ಅತ್ತೆ ನಮ್ಮ ಮಾವಂಗೆ ಮಾತ್ರ ಮಾಡಿಕೊಡ್ತೀನಿ ಚಪಾತಿನ. ಹಾಗೆ ನಾನು ಚಪಾತಿ ಹಿಟ್ಟನ್ನು ಕೂಡ ಅಷ್ಟೇ, ನಾನು ಯಾವತ್ತು ಚಪಾತಿನ ಮಾಡ್ತೀನೋ ಆವತ್ತೇ ಫ್ರೆಶ್ಶಾಗಿ ಹಿಟ್ಟನ್ನ ಕಲ್ಸ್ಕೊಂಡು ಮಾಡೋದು. ಸೊ ಮೊದಲೇ 1-2 ದಿವ್ಸಕ್ಕೆ ಆಗೋ ಥರ ಹಿಟ್ಟನ್ನ ಕಲಸಿಟ್ಟು ಅದು ಕಪ್ಪಗಾಗಿ ಅದು ಒಂಥರ ರಿಯಾಕ್ಷನ್ ಆದಂಗೆ ಆಗುತ್ತೆ. ಸೊ ಅದು ಇಷ್ಟ ಆಗೋಲ್ಲ ನನಗೆ. ಆವತ್ತು ನಾನು ಚಪಾತಿ ಎಷ್ಟು ಜನಕ್ಕೆ ಮಾಡ್ತೀನಿ ಅದನ್ನು ನೋಡಿಕೊಂಡು ಒಂದು ಅಂದಾಜಲ್ಲಿ ಕಲಿಸ್ಕೊತೀನಿ. ಎಲ್ಲೋ 1-2 ಮಿಕ್ಕಿದ್ರೆ ಅದನ್ನ ಇಟ್ಕೊಂಡು ತಕ್ಷಣಕ್ಕೆ ನಾಳೆ ಬೆಳಗ್ಗೆಗೋ ಮತ್ತು ಸಂಜೆಗೋ ಹಾಕೊಂತೀವಿ. ಆದರೆ ನಾನು ಜಾಸ್ತಿ 2 ದಿವ್ಸಕ್ಕಾಗುವಷ್ಟು ಚಪಾತಿನ ನಾನು ಹಿಟ್ಟನ್ನ ಯಾವತ್ತೂ ಕಲಸಿಟ್ಕೊಳ್ಳಲ್ಲ. ಪೂರಿ ಬೆಳಗ್ಗೆ ಟೈಮ್ ಪೂರಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಲ್ಸ್ಕೊತೀನಿ, ಸಂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಐ ಹೋಪ್ ನನ್ನ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀನಿ.